ದಿವಂಗತ ಬಿ ಸತ್ಯನಾರಾಯಣ ಸಾಹೇಬರನ್ನ ಸ್ಮರಿಸುತ್ತಾ ಅವರ ಮಾರ್ಗದರ್ಶನದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದೆ ನಾನು. ತದನಂತರ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳು ನಮಗೆ ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯಿಂದ ತಾಲೂಕಿನ ಎಲ್ಲ ಯುವಕರ, ಎಲ್ಲ ಜಾತಿಯ ಜನಾಂಗದ ಯುವಕರನ್ನ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮಾಡಿಕೊಂಡು ನಮ್ಮ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಮತ್ತೆ ನನ್ನಲ್ಲಿಟ್ಟಿರುವ ತಾಲೂಕಿನ ಯುವಕರು ನನ್ನಲ್ಲಿಟ್ಟಿರುವ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ. ಆಭಾರಿಯಾಗಿದ್ದೇನೆ. ನನ್ನ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ನೇಜಂತಿ ಅಭಿಲಾಷ್ ಗೌಡ, ಈತ ಸಾಫ್ಟ್ವೇರ್ ಇಂಜಿನಿಯರ್, ಒಂದು ವಾರ ರಜಾ ಹಾಕಿ ಅದ್ದೂರಿಯಾಗಿ ಮಾಡಿರ್ತಾರೆ. ಇವರ ಮುಂದಾಳತ್ವದಲ್ಲಿ ಬಂಗನಹಳ್ಳಿ ಮೋಹನ್, ಬಂಗನಹಳ್ಳಿ ಮೋಹನ್, ಉಲಿಕೊಂಟೆ ಶಶಾಂಕ್ ಮಣಿ, ಉಲಿಕೊಂಟೆ ಪ್ರವೀಣ್, ಕಲ್ಲಳ್ಳಿ ಉಮೇಶ್, ಸ್ವಿಮ್ಮಿಂಗ್ ಪೂಲ್ ರಾಮ, ಚೇತನ್ ಬರ್ಗರ್, ವಿರಾಟ್, ಸಿರಿಪಳ್ಯ, ಹರ್ಷ ಪಟೇಲ್, ನಗಣಪ್ಪ, ನಮ್ಮ ಅಣ್ಣನ ಸ್ಥಾನದಲ್ಲಿರುವ ಪಾಂಡಣ್ಣರು ಕೂಡ ಶ್ರಮಿಸಿದ್ದಾರೆ. ಎಲ್ಲ ನನ್ನ ಗೆಳೆಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಶುಭ ಹಾರೈಸಿದಂತ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಾದಂತಹ ಜನಪ್ರಿಯ ನಾಯಕರಾದಂತಹ ಉಗ್ರೇಶಣ್ಣ, ರಂಗಸಮಣ್ಣ, ಸತ್ಯಪ್ರಕಾಶ್ ಅಣ್ಣ, ರಾಮತುಲ್ಲಣ್ಣ, ಮತ್ತೆ ಮಂಜಣ್ಣ, ಕಲ್ಕೆರೆ ರವಣ್ಣ, ಸತ್ಯಪ್ರಕಾಶ್ ಅಣ್ಣ, ಉದಯಣ್ಣ, ರಾಮಕೃಷ್ಣಣ್ಣ, ವೈಕೆಟಿ ತಿಪ್ಪೇಸವಣ್ಣ, SR ಗೌಡ್ರು ಹೋಗಿ ಅನ್ಸುತ್ತೆ, ಎಲ್ಲ ನರಸಿಂಹೇಗೌಡರು, APMC ನರಸಿಂಹೇಗೌಡರು, ಎಲ್ರಿಗೂ ಕೂಡ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂತ ಎಲ್ರಿಗೂ ತುಂಬು ಧನ್ಯವಾದಗಳು. ಮತ್ತೆ ಶಿರಾ ತಾಲೂಕಿನ ಮರೆಯಲಾಗದ ಮಾಣಿಕ್ಯ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬರು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಒಂದಲ್ಲ ಎರಡಲ್ಲ. ಅದರಲ್ಲಿ ಸಾವಿರಾರು ಕುಟುಂಬಗಳಿಗೆ ಏಕಕಾಲದಲ್ಲಿ ಪತ್ರವನ್ನು ಕೊಟ್ಟಂತಹ ಮಹಾನ್ ನಾಯಕ ಬಿ ಸತ್ಯನಾರಾಯಣ ಸಾಹೇಬರು ಮತ್ತು ಎಲ್ಲಾ ಜಾತಿಯ ಜನಾಂಗವನ್ನ ರಾಜಕೀಯವಾಗಿ ಬೆಳೆಸಿದಂತಹ ಧೀಮಂತ ನಾಯಕ ಬಿ ಸತ್ಯನಾರಾಯಣ ಸಾಹೇಬರು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಒಂದಲ್ಲ ಅಲ್ಲ. ಅದರಿಂದ ಅವರ ಒಂದು ಶಿರಾ ನಗರದಲ್ಲಿ ಒಂದು ಪುತ್ಥಳಿಯನ್ನು ಇಡ್ಲಿಕ್ಕೆ ನಮ್ಮ ಅಭಿಮಾನಿ ಬಲದಿಂದ ತೀರ್ಮಾನ ಮಾಡಿಕೊಂಡು ಒಂದು ನಗರಸಭೆಗೆ ಜಾಗ ಕೊಡ್ಲಿಕ್ಕೆ, ಅವರ ಒಂದು ಪುತ್ಥಳಿಯನ್ನು ಇಡ್ಲಿಕ್ಕೆ ಜಾಗ ಕೊಡ್ಲಿಕ್ಕೆ ಒಂದು ಮೆಮೊರಾಂಡಮ್ ಕೊಡ್ತಾ ಇದೀವಿ ಇವತ್ತು. ಎಲ್ಲರೂ ದಯವಿಟ್ಟು ನಗರಸಭೆಗೆ ಹೋಗಿ ಅಧ್ಯಕ್ಷ ಮತ್ತೆ ಕಮಿಷನರ್ಗೆ ಈ ಮೆಮೊರಾಂಡಮ್ ಕೊಡ್ತಾ ಇದೀವಿ. ಅವರ ಒಂದು ಮುಂದಿನ ನಮ್ಮ ಯುವ ಮುಖಂಡರುಗಳ ಅವರೊಂದು ಸ್ಟ್ಯಾಚ್ಯೂ ಇರೋದ್ರಿಂದ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಮುಂದಿನ ರಾಜಕಾರಣಿಗಳಿಗೆ. ಮತ್ತು ಅವರ ಶಾಶ್ವತವಾಗಿ ಅವರ ಸವಿ ನೆನಪಿಗಾಗಿ ಒಂದು ಪುತ್ಥಳಿ ಇಡ್ಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ದಯವಿಟ್ಟು ಇದಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರ ಸಹಕಾರ ಬೇಕು. ಬಹುಮುಖ್ಯವಾಗಿ ನಗರಸಭೆ ಅಧ್ಯಕ್ಷರು, ಕಮಿಷನರು, ನಮ್ಮ ಜಯಚಂದ್ರ ಸಾಹೇಬರು, ಮತ್ತೆ ನಗರಸಭೆಯಲ್ಲಿರುವ ನಮ್ಮ ರಾಮಣ್ಣ, ರಾಘಣ್ಣ, ಉಗ್ರೇಶಣ್ಣ ಮತ್ತು ಅಂಜನಪ್ಪ, ಮಾಜಿ ಅಧ್ಯಕ್ಷರಾದಂತ ಅಂಜನಪ್ಪ ಅವರು, ಎಲ್ಲ ಬಿಜೆಪಿ ಎಲ್ಲ ಕೌನ್ಸಿಲರ್ಗಳು, ಕಾಂಗ್ರೆಸ್ನ ಮಾಜಿ ಮತ್ತು ಹಾಲಿ ಎಲ್ಲ ಕೌನ್ಸಿಲರ್ಗಳ ಸಹಕಾರ ನಮಗೆ ಕೊಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ಕೈಮುಗ್ದು ಮನವಿ ಮಾಡಿಕೊಳ್ತೇನೆ.